ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಜಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯತೋನ್ಮಜಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಓಂ ಸ್ವಸ್ತ್ಯಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತ್ತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ವಿಂಶಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿವರೆಗೆ ಶುಕಾಚಾರ್ಯರ ಸ್ಮರಣೆಗೆ ಎಂಥ ಶಕ್ತಿ ಇದೆ ಅಂತ ನೆನಪಿಸಿದ್ರು. ಇನ್ನು ಅವರನ್ನ ನೋಡಿದರೆ, ಅವರ ಸ್ಪರ್ಶ ಮಾಡಿದರೆ, ಅವರಿಗೆ ಆಸನ ಉಪಚಾರಾದಿಗಳನ್ನ ಮಾಡಿದ್ರೆ ಇನ್ನು ಎಷ್ಟು ಫಲ ಅದು ಹೇಳಲಿಕ್ಕೆ ಅಸಾಧ್ಯ ಅಂತ ಹೇಳಿದ್ರು. ಈಗ ಉದಾಹರಣೆ ಕೊಟ್ಟು ಅರ್ಥೈಸ್ತಾರೆ. ದೇವರ ಸಂಘ ಎಷ್ಟು ಮುಖ್ಯನೋ ಬ್ರಹ್ಮಜ್ಞಾನಿಗಳ ಸಂಘ ಅದಕ್ಕಿಂತ ಮೊದಲು ಆಗಿರ್ಬೇಕು. ಯಾಕೆ ದೇವರ ಸಂಘ ಆಗ್ಬೇಕು ಅಂದ್ರೆ ಬ್ರಹ್ಮಜ್ಞಾನಿಗಳ ಸಂಘ ಆಗ್ಲೇಬೇಕು. ಬ್ರಹ್ಮಜ್ಞಾನಿಗಳ ಸಂಘದಿಂದ ಯಾವ ರೀತಿ ಅನುಕೂಲತೆ ಇದೆ ಅಂದ್ರೆ ಅದಕ್ಕೆ ವರ್ಣಿಸ್ತಾರೆ 10ನೆಯ ಶ್ಲೋಕ. ಸಾನ್ನಿಧ್ಯಾತ್ ತೇ ಮಹಾಯೋಗಿನ್ ಪಾತಕಾನಿ ಮಹಾಂತ್ಯಪಿ ಸದ್ಯೋ ನಶ್ಯಂತಿ ವೈ ಪುಂಸಾಂ ವಿಷ್ಣೋರಿವ ಸುರೇತರಾಃ. ಶುಕಾಚಾರ್ಯರ ಸನ್ನಿಧಾನ ಎಷ್ಟು ದೊಡ್ಡದು, ಅವರ ಸನ್ನಿಧಾನ ಅಲ್ಲಿ ಇದೆ ಅಂತಂದ್ರೆ ಅಲ್ಲಿ ನಡೆಯೋದೇ ಬೇರೆ. ಏನ್ ನಡೆಯೋದು ಬೇರೆ ಅಂದ್ರೆ ಪರೀಕ್ಷಿತ್ ರಾಜ ವರ್ಣಿಸ್ತಾ ಇದ್ದಾನೆ. ಸಾನ್ನಿಧ್ಯ ಮಹಾಯೋಗಿಗಳೇ ಅಂತ ಮೊದಲಿಗೆ ಶುಕಾಚಾರ್ಯನ ಸಂಬೋಧನೆ ಮಾಡ್ತಾ ಇದ್ದಾನೆ. ಮಹಾಯೋಗಿಗಳು ನೀವು ಅಂತ. ಮಹಾಯೋಗ ಅಂದ್ರೇನು? ಯೋಗ ಅಂದ್ರೆ ಉಪಾಯ, ಮಹಾಯೋಗ ಅಂದ್ರೆ ದೊಡ್ಡ ಉಪಾಯ. ಏನ್ ದೊಡ್ಡ ಉಪಾಯ? ದೇವರನ್ನ ಕಾಣಬೇಕು ಅಂದ್ರೆ ಯಾವ ಉಪಾಯಗಳಲ್ಲಿ ದೊಡ್ಡ ಉಪಾಯ ಇದೆಯೋ ಅದು ನಿಮಗ್ ಗೊತ್ತಿದೆ. ಯಾಕಂದ್ರೆ ನೀವು ಯಾವಾಗ್ಲೂ ದೇವರನ್ನ ನೋಡುವಂಥವ್ರು. ಅಂಥ ಮಹಾಯೋಗಿಗಳೇ ಅಂತ ಕರೀತಾ ಇದ್ದಾನೆ. ಅಷ್ಟೇ ಅಲ್ಲ, ಮಹಾಯೋಗ ಅನ್ನೋ ಶಬ್ದಕ್ಕಾಗಾರ ಆ ದೊಡ್ಡ ಉಪಾಯ ಯಾವುದು? ಆ ದೊಡ್ಡ ಉಪಾಯ ಅದು ಭಕ್ತಿ ಅಂತೆ. ಭಕ್ತಿ ಇಲ್ಲದೆ ದೇವರ ದರ್ಶನ ಆಗಲ್ಲ. ದೇವರ ಕಾಣಬೇಕು ಅಂದ್ರೆ ಭಕ್ತಿ ಬೇಕು. ಆ ಭಕ್ತಿ ನಿಮ್ಮಲ್ಲಿದೆ. ಭಾಗವತ ನೀಡೋದು ಅದೇ ನಮಗೆ. ಶುಕಾಚಾರ್ಯರು ಹೇಳಿದ ಈ ಭಾಗವತ ಅದು ಭಕ್ತಿ ಪ್ರಚೋದಕ. ಅದನ್ನು ಮೊದಲಿಗೆ ಜನ್ಮಾದ್ಯಸೇತಃ ಆದ್ಮೇಲಿನ 2ನೇ ಶ್ಲೋಕದಿಂದ ತಿಳಿಸಿದ್ದಾರೆ. ಮೊದಲಿಗೆ ಭಕ್ತಿಯನ್ನ ಪ್ರಚೋದನೆ ಮಾಡುವಂತಹ ವಿಶೇಷವಾದ ಭಾಗವತ ಅದು ಅವರಿಗೆ ಕರಗತ. ಮಹಾಭಾಗವತರಾಗಿದ್ದವರೇ ಭಾಗವತ ಹೇಳಲಿಕ್ಕೆ ಸಾಧ್ಯ. ಹಾಗೆ ಮಹಾಯೋಗಿಗಳಾದ ಶುಕಾಚಾರ್ಯರು ತಾವು ಎಲ್ಲಿ ಸನ್ನಿಧಾನವನ್ನ ಇಡ್ತಾರೋ ಅಲ್ಲಿ ಮಹಾಂತ್ಯಪಿ ಪಾತಕಾನಿ, ಅದು ದೊಡ್ಡ ದೊಡ್ಡ ಪಾತಕಗಳು, ದೊಡ್ಡ ದೊಡ್ಡ ಪಾಪಗಳು. ದೊಡ್ಡ ಪಾತಕ ಅಂದ್ರೆ ಬ್ರಹ್ಮಹತ್ಯೆ ಎಂದು ಹೇಳಿದು ಎಲ್ಲ ಪಾಪ. ಆ ಬ್ರಹ್ಮಹತ್ಯೆಯ ಪಾಪ ಏನಿದೆ, ಬ್ರಹ್ಮಹತ್ಯೆಯಿಂದ ಉಂಟಾಗುವಂತಹ ಏನೋ ಒಂದು ಫಲ ಇದೆ, ಆ ಫಲ ಅಂಟೋದಿಲ್ಲ.
ಯಾಕೆ ಆ ಪಾಪ ಕರ್ಮ ನಾಶ ಆಗ್ಬಿಡತ್ತೆ. ಹೇಗೆ ಅಂದ್ರೆ ರಾಕ್ಷಸರೆಲ್ಲ ಬರ್ತಾರೆ, ದೇವರು ಬಂದ್ರು ಅಂದ್ರೆ ರಾಕ್ಷಸರೆಲ್ಲ ಮುಗೀತು, ಅವ್ರ ಕಥೆ ಮುಗೀತು ಅಂತ ಅರ್ಥ. ಹೇಗೆ ದೇವರು ಬಂದಾಗ ದೇವರ ಸನ್ನಿಧಾನ ಇತ್ತು ಅಂತಾದ್ರೆ ಅಲ್ಲಿ ರಾಕ್ಷಸರ ಹಾವಳಿ ಇರಲ್ಲ, ರಾಕ್ಷಸರ ನಾಶ ಆಗತ್ತೆ. ಅದೇ ರೀತಿ ಇಲ್ಲಿ ದೊಡ್ಡ ದೊಡ್ಡ ಬ್ರಹ್ಮಹತ್ಯೆ ಮುಂತಾದ ಎಲ್ಲ ಪಾಪಗಳು ಕೂಡ ಶುಕಾಚಾರ್ಯರ ಸನ್ನಿಧಾನ ಬಂತು ಅಂದ್ರೆ ಪರಿಹಾರ ಆಗತ್ತೆ. ಅಂದ್ರೆ ಶುಕಾಚಾರ್ಯರ ಸ್ಮರಣೆ ನಡೀತಾ ಇದ್ರೆ ಸಾಕು. ಎಲ್ಲೆಲ್ಲಿ ನಾವು ಯಾವತ್ತು ಯಾವ ಯಾವ ದಿವಸ ಯಾವ ಯಾವ ಕ್ಷಣ ನಾವು ಶುಕಾಚಾರ್ಯರನ್ನ ಸ್ಮರಣೆ ಮಾಡ್ತೀವೋ, ಅವರ ಸನ್ನಿಧಾನ ಯಾವತ್ತು ನಮ್ಮ ಮನೆಗೆ ಬಂತೋ ಆಗ ಎಲ್ಲ ಪಾತಕಗಳ ನಾಶ ನಿಶ್ಚಿತ. ಅದಕ್ಕೋಸ್ಕರನೇ ಮೊದಲು ಭಾಗವತ ಪುಸ್ತಕನಾದ್ರೂ ನಮ್ಮ ಮನೇಲಿ ತಗೊಂಬಂದು ಇಟ್ಕೊಬೇಕಂತೆ. ಅದು ಓದ್ತೀವೋ ಕೇಳ್ತೀವೋ ಅದು ಆಮೇಲಿನ ವಿಷಯ. ಅಂತೂ ಭಾಗವತ ಬಂತು ಅಂದ್ರೆ ಅದು ಶುಕಾಚಾರ್ಯರು ಬಂದ ಹಾಗೆ ಅಂತ ಅರ್ಥ. ಭಾಗವತ ಸನ್ನಿಧಾನ ಇದೆ ಅಂದ್ರೆ ಶುಕಾಚಾರ್ಯರ ಸನ್ನಿಧಾನ ಇದೆ ಅಂತ ಅರ್ಥ. ಶುಕಾಚಾರ್ಯರನ್ನ ಯಾವ ಯಾವ ದಿವಸ ನೆನಪಿಸ್ಕೊಳ್ತಾರೋ ಅಂತ ದಿವಸಗಳೆಲ್ಲ ಮಹಾಂತ್ಯಪಿ ಪಾತಕಾನಿ, ದೊಡ್ಡ ದೊಡ್ಡ ಪಾತಕಗಳೆಲ್ಲ ಮನುಷ್ಯರಿಗೆ ನಾಶ ಆಗತ್ತೆ. ಸದ್ಯ ಜಾಸ್ತಿ ಟೈಮ್ ಬೇಡ, ಅವ್ರ ಸನ್ನಿಧಾನ ಬಂತ ಆ ಕೂಡ್ಲೆ ನಾಶ ಆಗತ್ತೆ ಅಂತ. ಅಷ್ಟು ಪವಿತ್ರ ಶುಕಾಚಾರ್ಯರ ಸ್ಮರಣೆ ಅಂತ ಹೀಗೆ ಇದನ್ನ ವರ್ಣಿಸಿ ಒಂದು ಮಾತನ್ನ ಹೇಳ್ತಾರೆ. ವೈ ಅಂತ ಹೇಳ್ತಾರೆ, ದೇವರ ದರ್ಶನ ಆದ್ರೆ ಹೇಗೋ ಹಾಗೆ ಅಂತ. ಅಂದ್ರೆ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಜ್ಞಾನ ಬಂದಾಗ ಹಿಂದೆ ಮಾಡಿದ ಕರ್ಮಗಳೆಲ್ಲ ನಾವು ಕಳ್ಕೊಳ್ತೀವಿ, ಹಿಂದೆ ಮಾಡಿದ ಪಾಪ ಕರ್ಮಗಳನ್ನು ಕಳ್ಕೊಳ್ತೀವಿ. ಮುಂದೆ ಯಾವುದೇ ಒಂದು ಕೆಟ್ಟ ಕರ್ಮಗಳ ಲೇಪ ಆಗೋದೇ ಇಲ್ಲ. ಯಾಕೆ ಮಾಡಿದ್ರೆ ತಾನೇ ಲೇಪ ಆಗೋದಿಲ್ಲ ಅಂತ ಅರ್ಥ. ಹೀಗೆ ಯಾರದೇ ಗುರುಗಳ ದರ್ಶನ ಆಗ್ಲಿ ದೇವರ ದರ್ಶನ ಆಗ್ಲಿ ಆಗ ಈ ರೀತಿ ಫಲವನ್ನ ಅನುಭವಿಸ್ತೀವಿ. ಅಂದ್ರೆ ಜ್ಞಾನದಿಂದ ನಮ್ಮೆಲ್ಲ ಪಾಪಗಳನ್ನ ಕಳ್ಕೊಂಡು ಮುಂದೆ ಯಾವುದೇ ಒಂದು ಕರ್ಮಗಳ ಲೇಪ ನಮ್ಗೆ ಆಗೋದಿಲ್ಲ, ಅದ್ಯಾವುದು ಅಂಟ್ಕೊಳ್ಳೋದಿಲ್ಲ ನಮಗೆ ಅಂತ. ಹಾಗಾಗಿ ದೇವರ ಅಪರೋಕ್ಷ ಜ್ಞಾನ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಮೊದಲು ಗುರುಗಳ ಅಪರೋಕ್ಷ ಜ್ಞಾನ ಆಗ್ಬೇಕು. ಗುರುಗಳ ಅಪರೋಕ್ಷ ಜ್ಞಾನ ಆದ್ರೆ ಇವೆಲ್ಲ ಪಾತಕಗಳು ಪರಿಹಾರ ಅಲ್ಲೇ ಆಗೋಗಿರುತ್ತೆ ಎಷ್ಟು ಅಂತ ವಿಚಾರವನ್ನ ಹೇಳಿ ಮುಂದಕ್ಕೆ ಹೇಳ್ತಾರೆ 11ನೆಯ ಶ್ಲೋಕ. ಅಪಿ ಮೇ ಭಗವಾನ್ ಪ್ರೀತಃ ಕೃಷ್ಣ ಪಾಂಡುಸುತ ಪ್ರಿಯಃ ಪೈತೃಶ್ವಸೇಯ ಪ್ರೀತ್ಯರ್ಥಂ ತದ್ಗೋತ್ರಸ್ಯಾಪ್ತ ಬಾಂಧವಃ ಇಲ್ಲಿ ಪರೀಕ್ಷಿತ್ ರಾಜ ಹೇಳುವಂತಹ ಮಾತು ಹೀಗಿದೆ. ಶುಕಾಚಾರ್ಯರು ಬಂದಾಗ ಅವನ ಭಾವನೆ ಹೇಗಿತ್ತು ಅಂದ್ರೆ ಅವನು ಹೇಳೋದು, ನೀವು ಬಂದಿದ್ದೀರಿ ಅಂತಂದ್ರೆ ನಾನ್ ಭಾವಿಸೋದೇನಂದ್ರೆ ಆ ಕೃಷ್ಣನ ಮೇಲಿನ ಪ್ರೀತಿ ಇತ್ತಲ್ಲ, ಆ ಪ್ರೀತಿ ಅದು ಫಲ ಕೊಟ್ಟಿದೆ ಇವತ್ತು ಅಂತ. ಕೃಷ್ಣನೇ ನಿಮ್ಮನ್ನು ಕಳಿಸಿದಾನೆ ಅಂತ ಅವನೇ ಹೇಳ್ಬಿಡ್ತಾನ ಆ ಮಾತನ್ನ. ಕೃಷ್ಣನೇ ನಿಮ್ಮನ್ನ ಕಳಿಸಿದಾನೆ, ಅವಂದೇ ಕೆಲಸ ಅಂತ. ನಿಮ್ಮಂತ ಮಹಾನುಭಾವರು ನನ್ನ ಬಳಿ ಈ ಕಾಲದಲ್ಲಿ ಈ ಸಮಯದಲ್ಲಿ ಬರ್ಬೇಕು ಅಂತ ಆದ್ರೆ ಅದು ಕೃಷ್ಣ ಪ್ರೇರಣೆ ಆಗಿದ್ದೇ ಇರಬೇಕು. ಅದಾಗಿಲ್ದೆ ಇದ್ರೆ ನೀವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇವನು ಅವರ ಬಳಿ ನಿವೇದನೆ ಮಾಡ್ತಾ ಇದ್ದಾನೆ. ಅಪಿಮೇ ಭಗವಾನ್ ಪ್ರೀತಃ ಕೃಷ್ಣ ಪಾಂಡುಸುತ ಪ್ರಿಯ. ಪಾಂಡುವಿನ ಮಕ್ಕಳು ಅಂದ್ರೆ ಯುಧಿಷ್ಠಿರ, ಇವ್ರು ಯಾರ್ಯಾರಿದ್ದಾರೆ ಅವರನ್ನ ಕಂಡ್ರೆ ತುಂಬಾ ಪ್ರೀತಿ ಯಾರಿಗೆ? ಕೃಷ್ಣನಿಗೆ. ಆ ಕೃಷ್ಣ ತಾನು ಸಂತುಷ್ಟನಾಗಿದ್ದಾನೆ ಅಂತ ಅರ್ಥ. ಆ ಸಂತುಷ್ಟನಾಗಿರೋದ್ರಿಂದಲೇ ನನಗೆ ಅವನು ನಿಮ್ಮನ್ನ ಕಳಿಸಿದಾನೆ ಇಲ್ಲಿ. ಯಾಕೆ? ದೈವ ಸಂಕಲ್ಪ, ದೈವ ಪ್ರೇರಣೆ. ಆದ್ರಿಂದ ಶುಕಾಚಾರ್ಯರು ಬಂದಿದ್ದಾರೆ ಅಷ್ಟೇ. ಪೈತೃ ಶ್ವಸೇಯ ಪ್ರೀತ್ಯರ್ಥಂ ತದ್ ಗೋತ್ರಸ್ಯ ಮೇ ಆಪ್ತ ಬಾಂಧವ. ನನಗೆ ಕೃಷ್ಣ ತುಂಬಾ ಆಪ್ತ ಬಂಧು, ಬಹಳ ಬೇಕಾದವನು. ಅಲ್ಲಿ ಪೈತೃಶ್ವಸೇಯ ಪ್ರೀತ್ಯರ್ಥಂ ಅಂತ. ಪೈತೃಶ್ವಸೇಯ ಪ್ರೀತ್ಯರ್ಥಂ ಅಂದ್ರೆ ವಸುದೇವನ ಅಂದ್ರೆ ತಂದೆ ಅಂದ್ರೆ ವಸುದೇವ. ಆ ವಸುದೇವನ ಸಂಬಂಧಪಟ್ಟವಳು ಯಾರು? ಕುಂತಿದೇವಿ. ಕುಂತಿ ಏನಾಗಿದ್ಲು? ಸೋದರತ್ತೆ. ಹಾಗಾಗಿ ಸೋದರತ್ತೆಯ
ಮಕ್ಕಳು ಪಾಂಡವರು. ಇದನ್ನ ಇಲ್ಲಿ ಪೈತೃಶ್ವಸೇಯ ಅಂತ ಕರೆದಿದ್ದಾರೆ. ಹಾಗಾದ್ರೆ ಪೈತೃಶ್ವಸೇಯ ಅಂದ್ರೆ ಸೋದರತ್ತೆಯ ಮಕ್ಕಳಾದ ಪಾಂಡವರನ್ನ ಖುಷಿ ಪಡಿಸ್ಲಿಕ್ಕೆ ಆ ಕೃಷ್ಣ ಯಾವಾಗ್ಲೂ ಹಾತೊರಿತಾ ಇದ್ದ. ಅಂಥ ಕೃಷ್ಣ ನನ್ನಲ್ಲೂ ಅದೇ ವಂಶದಲ್ಲಿ ಬಂದವನಾದ್ರಿಂದ ಬಹಳ ಪ್ರೀತಿಯನ್ನು ಇಟ್ಟಿದ್ದಾನೆ. ಹಾಗಾಗಿಯೇ ನೀವು ಸಿಕ್ಕಿದ್ದೀರಿ ಅಂತ. ಅದಕ್ಕೆ ಇಲ್ಲಿ ತಾತ್ಪರ್ಯವನ್ನು ಬರೀತಾರೆ. ಅಲ್ಲ, ಶುಕಾಚಾರ್ಯರನ್ನ ಹೊಗಳಬೇಕಾದ್ರೆ ಕೃಷ್ಣನನ್ನ ಯಾಕೆ ಹೊಗಳಿದ್ದು ಅಂತ ಒಂದು ಪ್ರಶ್ನೆ ಮಾಡಿಕೊಂಡು, ಅಲ್ಲ, ಅದು ಶುಕಾಚಾರ್ಯನ ಹೊಗಳಬೇಕಾದ್ರೆ ಯಾಕೆ ಕೃಷ್ಣನನ್ನ ಹೊಗಳಿದ್ದು ಅಂತಂದ್ರೆ, ಪಾಂಡವರ ಮೇಲೆ ಕೃಷ್ಣನ ಪ್ರೀತಿ ತುಂಬಾ ಇತ್ತು, ಆದ್ರಿಂದ ನೀವು ಬರೋ ಹಾಗಾಯ್ತು ನನ್ನ ಬಳಿ ಅಂತ. ಅಂದ್ರೆ ಪಾಂಡವರ ಮೇಲೆ ಅಷ್ಟು ಪ್ರೀತಿ ಇತ್ತು ಕೃಷ್ಣನಿಗೆ, ಹಾಗಾಗಿ ಅದೇ ವಂಶದಲ್ಲಿ ಬಂದ ನನಗೆ ಆ ಕೃಷ್ಣನ ಪ್ರೀತಿ ದೊರಕಿದೆ. ಹಾಗಾಗಿಯೇ ನಿಮ್ಮ ಆಗಮನವೇ ಅದಕ್ಕೆ ಸಾಕ್ಷಿ. ನೀವು ಬಂದಿದ್ದೀರಿ ಅಂತಂದ್ರೆ ಅದು ಕೃಷ್ಣ ಕಾರಣ ಅದಕ್ಕೆ ಅಂತ. ಹೀಗೆ ತಾನು ಆ ಕೃಷ್ಣನ ಸ್ಮರಣೆಯನ್ನ ಮಾಡಿಕೊಂಡು ಮುಂದೆ ಇನ್ನು ವರ್ಣಿಸ್ತಾರೆ. 12ನೆಯ ಶ್ಲೋಕ. ಅನ್ಯಥಾ ತೇ ವ್ಯಕ್ತಗತೆ ದರ್ಶನಂ ನಃ ಕಥಂ ನೃಣಾಂ ನಿತರಾಂ ಮ್ರಿಯಮಾಣಾನಾಂ ಸಂಸಿದ್ಧಸ್ಯ ವರೀಯಸಃ. ಅನ್ಯಥಾತೆ ಅವ್ಯಕ್ತಗತೆ ಅಂತ ಇದು ಪರೀಕ್ಷಿತ್ ರಾಜ ಹೇಳುವ ಮಾತು ಬಹಳ ಗಮನೀಯ. ಏನ್ ಹೇಳ್ತಾನೆ ಅಂದ್ರೆ, ನಿಮ್ಮ ಗತಿಯೇ ಅವ್ಯಕ್ತ. ಕೆಲವರು ಓಡಾಡೋದು ಗೊತ್ತೇ ಆಗಲ್ಲ, ಎಲ್ಲೋ ಗುಪ್ತವಾಗಿ ಓಡಾಡ್ತಾ ಇರ್ತಾರೆ. ಗುಪ್ತವಾಗಿ ಓಡಾಡೋದು ಬೇರೆ, ಆದ್ರೆ ಈ ತರ ಓಡಾಡೋರು ಈ ಶುಕಾಚಾರ್ಯ ರೀತಿ ಓಡಾಡೋರು ಬಹಳ ಅಪರೂಪ, ಸಿಗೋದೇ ಇಲ್ಲ. ಶುಕಾಚಾರ್ಯರಂತೂ ಸಿಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಅದನ್ನೇ ಅವನೇ ಹೇಳ್ತಾನೆ ಪರೀಕ್ಷಿತ್ ರಾಜ. ನಿಮ್ಮದು ಅವ್ಯಕ್ತ ಗತಿ, ನೀವು ಒಬ್ಬೊಬ್ರೆ ಸಂಚಾರ ಮಾಡೋರು, ಶಿಷ್ಯರು ಯಾರು ಇರಲ್ಲ. ಶಿಷ್ಯರು ಯಾರು ಇದ್ರೆ ಗುರುತಾರು ಹಿಡಿಬಹುದು, ಒಬ್ಬೊಬ್ರೆ ಎಲ್ಲೆಲ್ಲೋ ಸಂಚಾರ ಮಾಡ್ತಾ ಇರ್ತೀರಿ. ನೀವು ನನ್ನ ಬಳಿ ಮ್ರಿಯಮಾಣನ, ಈಗಿನೇನು ಸಾಯ್ಲಿಕ್ಕೆ ಅಂತ ಇದೀರಿ, ಅಂತ ಸಂದರ್ಭದಲ್ಲಿ ನಿಮ್ಮಂಥವರ ದರ್ಶನ ಮನುಷ್ಯರಾದ ನಮಗಾಗೋದು ಅಂದ್ರೆ ಇದು ತುಂಬಾ ದೊಡ್ಡ ಭಾಗ್ಯ. ಈ ಭಾಗ್ಯ ಅನ್ಯಥಾ ಕೃಷ್ಣನ ಪ್ರಸಾದ ಇಲ್ಲದೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣನ ಅನುಗ್ರಹ ಇರೋದ್ರಿಂದಲೇ ನೀವು ನನಗ್ ಸಿಕ್ಕಿದಿರಿ. ಯಾರನ್ನ ಪಡಿಬೇಕೋ ಯಾವ ಸಮಯದಲ್ಲಿ ಕರೆಕ್ಟ್ ಆ ಸಮಯದಲ್ಲಿ ನೀವು ಸಿಕ್ಕಿದಿರಿ, ನಿಮ್ಮ ದರ್ಶನ ಆಗಿದೆ. ಇಲ್ಲ ಅಂದ್ರೆ ನೀವು ಬ್ರಹ್ಮಜ್ಞಾನಿಗಳು ನನಗ್ ಯಾಕೆ ಸಿಗ್ತಾ ಇದ್ರಿ, ನಮಗೆಲ್ಲ ನೀವು ಸಿಕ್ಕಿದಿರಿ ಅಂತ ತಾನು ಬಹಳ ಒಂದು ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಬಹಳ ಗೌರವದ ಮಾತನ್ನು ಕೂಡ ಆಡಿದ್ದಾನೆ. ಇಷ್ಟಾಗಿ ಮುಂದಕ್ಕೆ ಒಂದು ಪ್ರಶ್ನೆಯನ್ನ ಮಾಡ್ತಾನೆ. ಏನ್ ಪ್ರಶ್ನೆ ಮಾಡ್ತಾನೆ ಅನ್ನೋದನ್ನ ಮುಂದೆ 13-14ನೆಯ ಶ್ಲೋಕಗಳಲ್ಲಿ ವಿವರಿಸ್ತಾ ಇದ್ದಾರೆ. ಅತಃ ಪೃಚ್ಛಾಮಿ ಸಂಸಿದ್ಧಂ ಯೋಗಿನಾಂ ಪರಮಂ ಗುರುಂ ಪುರುಷಸ್ಯೇಹ ಯತ್ ಕಾರ್ಯಂ ಮ್ರಿಯಮಾಣಸ್ಯ ಸರ್ವದಾ. ಅತಃ ಪೃಚ್ಛಾಮಿ, ಹಾಗಾಗಿ ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ನೀವು ಯೋಗಿಗಳಿಗೆ ಪರಮ ಗುರು, ತುಂಬಾ ತಿಳ್ಕೊಂಡಿದ್ದೀರಿ, ದೊಡ್ಡ ಜ್ಞಾನಿಗಳು ನೀವು. ಅಂಥ ನಿಮ್ಮ ಬಳಿ ಭಕ್ತಿ ಯೋಗದ ಸಿದ್ಧಿ ಅದು ಸಹಜವಾಗಿದೆ. ಇಂಥ ಭಕ್ತಿ ಯೋಗದ ಸಿದ್ಧಿ ಇರೋ ನೀವು ಉಪದೇಶ ಕೊಡಿ. ಯಾರು ಸಾಯೋ ಕಾಲದಲ್ಲಿದ್ದಾನೆ, ಇನ್ನೇನು ಸಾಯಬೇಕು ಅಂತ ಸಂದರ್ಭದಲ್ಲಿದ್ದಾನೆ, ಅವನು ಯಾವಾಗ್ಲೂ ಏನ್ ಮಾಡ್ಬೇಕು ಆ ಸಂದರ್ಭದಲ್ಲಿ, ಆಗ ಮಾಡಬೇಕಾದ ಕರ್ತವ್ಯ ಏನು? ಒಬ್ಬ ಮರಣೋನ್ಮುಖನಾದ ವ್ಯಕ್ತಿ, ಇನ್ನೇನು ಸಾಯ್ಬೇಕು ಅಂತ ಇರುವಂತಹ ವ್ಯಕ್ತಿ ತಾನ್ ಏನ್ ಮಾಡ್ಬೇಕು, ನಿಜವಾದ ಸಾಧನೆ ಏನ್ ಮಾಡ್ಬೇಕು ಅಂತ. ಅದೇನ್ ಪ್ರಶ್ನೆ ಅಂದ್ರೆ, ಮರಣೋನ್ಮುಖತೆ ಅನ್ನೋದು ಎಲ್ಲ ಮನುಷ್ಯರಿಗೂ ಸಹಜ. ಒಬ್ಬ ಮನುಷ್ಯ ತಾನು ಹುಟ್ಟಿದ ಮೇಲೆ ತಾನು ಸಾಯಲೇಬೇಕು, ಇದೆಲ್ಲರೂ ಗೊತ್ತಿರೋ ವಿಷಯ. ಒಬ್ಬ ವ್ಯಕ್ತಿ ಸಾಯೋ
ವ್ಯಕ್ತಿ ತಾನ್ ಏನ್ ಮಾಡಬೇಕು ಅಂತ ಯಾವಾಗ್ಲೂ ಏನ್ ಮಾಡ್ಬೇಕಾಗಿದೆ ಅದನ್ನ ತಿಳಿಸಿದ್ರೆ ಇದು ಎಲ್ಲರಿಗೂ ಅನ್ವಯಿಸುವಂತಹ ಪ್ರಶ್ನೆ. ಅದು ಪರೀಕ್ಷಿತ್ರಾದಿನಿಗೆ ಮಾತ್ರ ಅಲ್ಲ. ಅದು 7 ದಿವಸ ಅಷ್ಟೇ ಇದೆ ಹಂಗಂತೇನಿಲ್ಲ. 7 ದಿವಸ ಅವನಿಗೆ, ಮಿಕ್ಕಿದವ್ರಿಗೆ 7 ತಿಂಗಳು ಆಗ್ಬೋದು, ಮಿಕ್ಕಿದವ್ರಿಗೆ 7 ವರ್ಷ ಆಗ್ಬೋದು, 70 ವರ್ಷನೂ ಆಗ್ಬೋದು. ಅಂತೂ ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಎಲ್ಲರಿಗೂ ಸಂಬಂಧಪಟ್ಟ ಹಾಗೆ ಮ್ರಿಯಮಾಣಸ್ಯ ಸರ್ವದ, ಯಾವಾಗ್ಲೂ ಸಾಯ್ಲೇಬೇಕು. ಸಾಯುವಂತ ಮನುಷ್ಯರಿಗೆ, ಪುರುಷರಿಗೆ ಕರ್ತವ್ಯ ಏನು, ಮಾಡ್ಬೇಕಾಗಿದ್ದೇನು ಅದನ್ನ ತಿಳಿಸಿ ಅಂತ ಪ್ರಶ್ನೆಯನ್ನ ಮೊದಲಿಗೆ ಮಾಡ್ತಾರೆ. ಇನ್ನು ಮುಂದೆನೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಪರೀಕ್ಷಿತ್ ರಾಜ ಮಾಡಿದ ಪ್ರಶ್ನೆ ತನಗೋಸ್ಕರ ಅಂತ ಅವ್ನು ಮಾಡ್ಲಿಲ್ಲ, ಸ್ವಾರ್ಥಿ ಆಗ್ಲಿಲ್ಲ. ಆ ಸಂದರ್ಭದಲ್ಲೂ ನಮಗೆ ನಮಗೆ ಅಂತ ಅವ್ನು ಮಾತಾಡ್ತಾ ಹೋಗ್ತಾನೆ. ಯಾರ್ಯಾರು ಮನುಷ್ಯರು ತಾವು ಸಾಯೋ ಹಂತದಲ್ಲಿದಾರೋ ಅವ್ರು ಏನ್ ಮಾಡ್ಬೇಕು ಅಂತಾನೆ ಕೇಳ್ತಾನೆ ಹೊರತು ನನಗ್ ಹೇಳಿ, ನನಗ್ ಮಾಡಿ, ನಾನೇನ್ ಮಾಡ್ಬೇಕು ಅಂತ ಅಷ್ಟನ್ನೇ ಸ್ವಾರ್ಥಿಯಾಗಿ ಅವನು ಯೋಚಿಸಿ ತಾನು ಪ್ರಶ್ನೆಯನ್ನ ಕೇಳೋದಿಲ್ಲ. ಮುಂದಕ್ಕೆ ಅವನು ಕೇಳ್ತಾನೆ. ಇನ್ನೂ ಕೂಡ 14ನೆಯ ಶ್ಲೋಕವನ್ನ ಗಮನಿಸೋಣ. ಯತ್ ಶ್ರೋತವ್ಯಮಥೋ ಜಾಪ್ಯಂ ಯತ್ ಕರ್ತವ್ಯಂ ದೃಭಿಃ ಸದಾ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ. ಇದು ಬಹಳ ಮುಖ್ಯವಾದ ಪ್ರಶ್ನೆ, ತುಂಬಾ ಮುಖ್ಯವಾದ ಪ್ರಶ್ನೆ. ಏನು? ಯತ್ ಶ್ರೋತವ್ಯಂ, ಆಗ ಏನ್ ಕೇಳಬೇಕು, ಆಗ ಏನ್ ಜಪ ಮಾಡ್ಬೇಕು, ಯಾವಾಗ್ಲೂ ಮನುಷ್ಯರ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಯಾವ ಯಾವ ವ್ಯಕ್ತಿಯ ಸ್ಮರಣೆ ಮಾಡ್ಬೇಕು, ಯಾವನನ್ನ ಭಜಿಸ್ಬೇಕು, ಅಥವಾ ಬಿಡಿ ಯಾವ್ದನ್ನ ಕೇಳಬಾರ್ದೋ ಅದನ್ನು ಹೇಳಿ. ಯಾವ್ದು ಕೇಳಬಾರ್ದು, ಯಾವ್ದು ಮಾಡಬಾರ್ದು, ಯಾವ ಜಪ ಮಾಡಬಾರ್ದು, ಯಾವುದನ್ನ ಸ್ಮರಣೆ ಮಾಡಬಾರ್ದು, ಯಾವುದನ್ನ ಭಜನೆ ಮಾಡಬಾರ್ದು. ನಿಷೇಧ ವಿಧಿ ಎರಡೂ ಬೇಕು. ಯಾವ್ದು ಮಾಡಬೇಕು ಅನ್ನೋದು ಬೇಕು, ಯಾವ್ದು ಮಾಡಬಾರ್ದು ಅನ್ನೋದು ಬೇಕು. ಹೀಗೆ ಇದೆಲ್ಲವನ್ನು ಒಬ್ಬ ಮರಣ ಕಾಲದಲ್ಲಿ, ಇದೇನು ಮರಣ ಸನ್ನಿಹಿತನಾಗುವ ವ್ಯಕ್ತಿ, ಆ ವ್ಯಕ್ತಿ ಏನ್ ಮಾಡ್ಬೇಕು ಅಂತ ತಿಳಿಸಿ ಅಂತ ಇಷ್ಟನ್ನ ಹೇಳಿದ. ಇಷ್ಟಾದ ಮೇಲೆ ಇನ್ನೂ ಒಂದು ಒಳ್ಳೆ ಮಾತನ್ನ ಹೇಳ್ತಾನೆ. ಆ ಮಾತು ಹೀಗಿದೆ, 15ನೆಯ ಶ್ಲೋಕ. ನೂನಂ ಭಗವತೋ ಬ್ರಹ್ಮನ್ ಗೃಹೇಷು ಗೃಹಮೇಧಿನಾಂ ನ ಲಕ್ಷ್ಯತೆ ಹ್ಯವಸ್ಥಾನಂ ಅಪಿ ಗೋದೋಹನಂ ಕ್ವಚಿತ್. ಅದು ಶುಕಾಚಾರ್ಯರು ಎಷ್ಟೊತ್ತು ನಿಲ್ತಾ ಇದ್ರು ಒಂದ್ ಕಡೆ. ನಿಜವಾಗಿ ಹಾಲು ಹಸುವಿನಿಂದ ಕರಿಬೇಕಲ್ಲ, ಅಷ್ಟೊತ್ತು ನಿಲ್ತಾ ಇರ್ಲಿಲ್ವಂತೆ, ಅಷ್ಟು ಬೇಗ ಹೋಗೋರು ಅಂತ. ಅದನ್ನ ಇಲ್ಲಿ ವರ್ಣಿಸ್ತಾರೆ. ಕ್ವಚಿತ್ ಗೋದೋಹನಮಪಿ, ಅಷ್ಟು ಇರ್ತಾ ಇರ್ಲಿಲ್ಲ. ನೀವ್ ಎಲ್ಲಿಗೂ ನಿಲ್ಲೋದೇ ಇಲ್ಲ ಆ ರೀತಿ. ನೂರಂ ಭಗವತೋ ಬ್ರಹ್ಮನ್, ದೊಡ್ಡ ಜ್ಞಾನಿಗಳು ನೀವು ಶುಕಾಚಾರ್ಯರೇ. ನೀವು ಗೃಹಸ್ಥರ ಮನೆಯಲ್ಲಿ, ಗೃಹಮೇಧಿಗಳು ಅಂದ್ರೆ ಗೃಹಸ್ಥರು ಅಂತ ಅರ್ಥ. ಈ ಗೃಹಸ್ಥರ ಮನೆಗಳಲ್ಲಿ ನೀವು ಇಷ್ಟೊತ್ತು ನಿಂತವ್ರು ಅಲ್ವೇ ಅಲ್ಲ. ಅದು ಕೂಡ ಗೋದೋಹನಂ, ಹಾಲನ್ನ ಹಸುವಿನಿಂದ ಕರಿಬೇಕು ಅಂಥ ಕಾಲ, ಗೋದೋಹನ ಕ್ಷಣ. ಆ ಕ್ಷಣವೂ ಕೂಡ ನೀವು ಅಲ್ಲಿ ಇರೋದಿಲ್ಲ. ಇದು ನಂಗೆ ಗೊತ್ತು ನಿಶ್ಚಯ, ಇದು ನನಗೆ ಚೆನ್ನಾಗೆ ನಿಮ್ಮ ಬಗ್ಗೆ ಗೊತ್ತಿದೆ. ಆದ್ರಿಂದ ಜ್ಞಾನಿಗಳಾಗಿ ನೀವೇ ಸಿಕ್ಕಿದಿರಿ. ಹಾಗಾಗಿ ನಿಮ್ಮ ಉಪಚಾರ ಸತ್ಕಾರ ಮತ್ತೆ ನಿಮ್ಮ ಬಳಿ ಕೇಳೋದು ಇದನ್ನೆಲ್ಲ ಮಾಡದೇ ಇದ್ರೆ ದೊಡ್ಡ ಅಸುರ ಆಗ್ಬೇಕಷ್ಟೇ ನಾನು ಅಂತ ಹಾಗೆ ಹೇಳ್ತಾರೆ ಪರೀಕ್ಷಿತ್ ರಾಜ. ಅಂದ್ರೆ ದೊಡ್ಡವರು ಸಿಕ್ಕಿದಾಗ, ಜ್ಞಾನಿಗಳು ಬಂದಾಗ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಲ್ಲೆಲ್ಲ ಚೆನ್ನಾಗಿ ತಿಳ್ಕೊಳ್ಬೇಕಂತೆ ಅವರ ಬಳಿ ಅದನ್ನೆಲ್ಲ ತಿಳ್ಕೊಳ್ಳದೆ ಸುಮ್ನೆ ಹಾಗೆ ವ್ಯರ್ಥವಾಗಿ ಬಂದ ಜ್ಞಾನಿಗಳನ್ನ ಬಿಟ್ಟು ನಮ್ಗ್ ಸಂಬಂಧನೇ ಇಲ್ಲ, ಯಾರೋ ಬಂದ್ರು ನಮ್ಗೇನೋ ಅಂತ ಇದ್ರೆ ಅವರನ್ನ ಅಸುರರು ಅಂತ ಕರಿಬೇಕು, ದೊಡ್ಡ ಅಸುರರು ಅಂತ. ಯಾಕೆ? ದೈತ್ಯರು ಹಾಗೆ ಉದಾಸೀನ ಮಾಡ್ತಾರೆ. ದೊಡ್ಡ ಜ್ಞಾನಿಗಳು ಬಂದಾಗ ಅವ್ರಿಗೂ ಇವ್ರಿಗೂ ಏನ್ ವ್ಯತ್ಯಾಸ ಬಂತು?
ಹಾಗಾಗಿ ದೊಡ್ಡ ಜ್ಞಾನಿಗಳು ಸಿಗ್ತಾರೆ ಅಂತ ಆದ್ರೆ, ಅವರು ಬರ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಬಿಡೋ ಹಾಗಿಲ್ಲ. ಚೆನ್ನಾಗಿ ಅವರಿಗೆ ಸತ್ಕಾರ, ಗೌರವ, ಉಪಚಾರ ಎಲ್ಲ ಮಾಡ್ಬಿಡ್ಬೇಕಂತೆ. ಮಾಡಿ ಅವರ ಬಳಿ ಏನೇನ್ ತಿಳ್ಕೊಳ್ಳಿಕ್ಕೆ ಸಾಧ್ಯನೋ ಅದನ್ನೆಲ್ಲ ತಿಳ್ಕೊಳ್ಬೇಕು. ಇಲ್ಲಿ ಗೃಹಮೇಧಿ ಅನ್ನೋ ಒಂದು ಶಬ್ದ ಹಾಕಿದ್ದಾರೆ. ಗೃಹಮೇಧಿ ಅನ್ನೋ ಶಬ್ದಕ್ಕೆ ಗೃಹಸ್ಥಾಶ್ರಮಿಗಳು ಮಾಡಬೇಕಾದ ಯಜ್ಞಗಳು ಅದನ್ನೆಲ್ಲ ಅವ್ರು ಮಾಡ್ತಾ ಇರ್ತಾರೆ. ಅಂಥ ಯಜ್ಞಾನುಷ್ಠಾನ ಮಾಡುವಂತಹ ಗೃಹಸ್ಥರ ಮನೆಗೂ ಕೂಡ ಹೋಗ್ತಾ ಇರ್ಲಿಲ್ಲ. ಈ ರೀತಿ ವಿಶೇಷವಾಗಿ ಈ ಶುಕಾಚಾರ್ಯರು ತಾವು ಒಂದು ಕಡೆ ನಿಲ್ದೇನೆ ಅವರು ನಿರಂತರ ಸಂಚಾರ ಮಾಡೋರು. ಪರೀಕ್ಷಿತ್ ರಾಜನ ಈ ಸಮಯಕ್ಕೆ ಬಂದಿದ್ದಾರೆ ಅಂದ್ರೆ ಏನರ್ಥ? ಅವನ ಮೇಲೆ ಅಷ್ಟು ದೇವರ ಕೃಪೆ ಆಗಿದೆ ಅಂತ. ದೇವರ ಕೃಪೆ ಅಷ್ಟಾಗಿರೋದ್ರಿಂದ ಇಂಥ ಮಹಾತ್ಮರು ಶುಕಾಚಾರ್ಯರು ತಾವು ಸಿಕ್ಕಿದ್ದಾರೆ ಅಂತ. ಇಲ್ಲಿಗೆ ಈ 15ನೇ ಶ್ಲೋಕ ಮುಕ್ತಾಯ ಆಯ್ತು. ಇನ್ನು ಕೊನೆಯ ಶ್ಲೋಕ, ಇದು ಬಹಳ ಮುಖ್ಯ ಶ್ಲೋಕ. ನಮಗೆ ಮೊದಲನೇ ಸ್ಕಂಧ ಮುಕ್ತಾಯದ ಶ್ಲೋಕ. ಇವತ್ತಿಗೆ ನಾವು ಪ್ರಥಮ ಸ್ಕಂದ ಭಾಗವತ ಪೂರ್ಣ ಕೇಳಿ ಆಯ್ತು. 20 ಅಧ್ಯಾಯಗಳು. 20 ಅಧ್ಯಾಯಗಳಲ್ಲಿ ಅನೇಕ ಶ್ಲೋಕಗಳು. ಲೆಕ್ಕ ಹಾಕ್ಬೇಕು ನಾವು ಎಷ್ಟು ಶ್ಲೋಕ ಇದೆ ಅಂತ. ಅಷ್ಟು ಶ್ಲೋಕಗಳು. ಅಷ್ಟು ಶ್ಲೋಕಗಳನ್ನ ಇವತ್ತಿನ ದಿವಸ ಮುಕ್ತಾಯ ಮಾಡ್ತಾ ಇದೀವಿ. ಒಂದ್ ರೀತಿ ಪ್ರಥಮ ಸ್ಕಂದ ಭಾಗವತ ಮಂಗಳ ಆಯ್ತು ಪೂರ್ಣ ಇವತ್ತಿನ ದಿವಸ. ಆ ಶ್ಲೋಕ ನೋಡೋಣ. ಸೂತ ಪುರಾಣಿಕರು ಮಾತನ್ನ ಹೇಳ್ತಾರೆ. ಏವಮಾ ಭಾಷಿತ ಪೃಷ್ಟ ಸರಾಗ್ನಾಶ್ಲಕ್ಷ್ಣಯಾ ಗಿರಾ ಪ್ರತ್ಯಭಾಷತ ಧರ್ಮಗ್ನೋ ಭಗವಾನ್ ಬಾದರಾಯಣಿ. ಇಷ್ಟು ತಾನು ರಾಜ ಶುಕಾಚಾರ್ಯರಂತ ಮಹಾಜ್ಞಾನಿಗಳು ಸಿಕ್ಕಿದಾಗ ಪ್ರಶ್ನೆಯನ್ನ ಕೇಳಿದ. ಬಹಳ ಮನೋಹರವಾದ ಪ್ರಶ್ನೆನೇ ಇದು. ಅದಕ್ಕೆ ಮನೋಹರವಾದ ಉತ್ತರವನ್ನ ಕೊಡ್ಲಿಕ್ಕೆ ಧರ್ಮಜ್ಞ, ಚೆನ್ನಾಗಿ ಅವ್ರಿಗೆ ಧರ್ಮ ಗೊತ್ತಿದೆ. ಧರ್ಮ ಅಂದ್ರೆ ಏನು ಅಂತ ಚೆನ್ನಾಗಿ ಶುಕಾಚಾರ್ಯರಿಗೆ ಗೊತ್ತಿದೆ. ಯಾಕಂದ್ರೆ ಅವ್ರು ವೇದವ್ಯಾಸರ ಪುತ್ರ ಬಾದರಾಯಣಿ ಅಂತ ಅವ್ರಿಗೆ ಕರೀತಾರೆ. ಬಾದರಾಯಣ ಅಂದ್ರೆ ವೇದವ್ಯಾಸರು, ಬಾದರಾಯಣಿ ಅಂದ್ರೆ ಅದು ಶುಕಾಚಾರ್ಯರು. ಇಂತಹ ಶುಕಾಚಾರ್ಯರು ತಾವು ಒಳ್ಳೆ ಮಧುರವಾದ ಮಾತು, ಶ್ಲಕ್ಷ್ಣಯಾಗಿರ ಅಂತ ಹೇಳ್ತೀವಿ. ಮಧುರವಾದ ಮಾತಿನಿಂದ ರಾಜನಿಗೆ, ಪರೀಕ್ಷಿತ್ ರಾಜನಿಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತ. ಹಾಗಾದ್ರೆ ಮೊದಲನೇ ಸ್ಕಂದ ಭಾಗವತ ಕೊನೆಗೆ ಏನ್ ಕೇಳಿದ್ವಿ ಅಂದ್ರೆ, ಪರೀಕ್ಷಿತ್ ರಾಜನ ಪ್ರಶ್ನೆ ಮಾಡಿದ್ದಕ್ಕೆ ಶುಕಾಚಾರ್ಯರು ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅನ್ನೋ ವಿಷಯ. ಹಾಗಾದ್ರೆ ಶುಕಾಚಾರ್ಯರ ಮಾತು ಪ್ರಾರಂಭ ಆಗೋದೇ ಮೊದಲನೇ ಸ್ಕಂದದ ಈ ಕೊನೆಗೆ ಪ್ರತ್ಯಭಾಷತ ಮಾತಾಡಿದ್ರು ಅಂತ ಬಂತು. ಅಲ್ಲಿವರೆಗೂ ಇಲ್ಲ, ಯಾವುದೇ ಉಲ್ಲೇಖ ಇಲ್ಲ. ಮುಂದಕ್ಕೆ 2ನೇ ಸ್ಕಂದದಿಂದ ಶುಕಾಚಾರ್ಯರ ಮಾತುಗಳನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡ್ತೀವಿ ನಾವು. ಇಲ್ಲಿವರೆಗೂ ಅನೇಕ ಋಷಿ ಮುನಿಗಳ ಮಾತು, ಯುಧಿಷ್ಠಿರನ ಮಾತು, ಅರ್ಜುನ, ಕೃಷ್ಣ, ಮತ್ತೆ ಸೂತ ಪುರಾಣಿಕರ ಮಾತು ಇದ್ದೇ ಇದೆ. ಅವ್ರದ್ದಿರ್ಲೇಬೇಕು, ಅವರೇ ನಿರೂಪಣೆ ಮಾಡ್ತಾ ಇರೋದು. ಅಂತೂ ಇಷ್ಟ ಹೇಳಿ ಸೂತ ಪುರಾಣಿಕರು ತಾವು ಶಮೀಕರು, ಶೃಂಗಿಗಳ ಮಾತು, ಪರೀಕ್ಷಿತ್ ರಾಜನ ಮಾತು, ಎಲ್ಲರ ಮಾತುಗಳು ಇದುವರೆಗೂ ನಾವು ಕೇಳಿದ್ವಿ. ಇನ್ನು ಮುಂದೆ ಶುಕಾಚಾರ್ಯರು ತಾವು ಆಡುವ ಮಾತು ಏನು ಅನ್ನೋದನ್ನ ಮುಂದಿನ ಸ್ಕಂದದಿಂದ ಕೇಳ್ತೀವಿ. ಅದರಲ್ಲಿ ಟಿಪ್ಪಣಿಯಲ್ಲಿ ವಿಜಯಧ್ವಜ ತೀರ್ಥರು ಹಾಗೂ ಯಾದುಪತ್ಯ ಇದರಲ್ಲಿ ಈ ಶ್ಲೋಕಗಳನ್ನ ಇಲ್ಲಿ ರಚಿಸಿದ್ದಾರೆ. ಅದನ್ನು ಗಮನಿಸ್ಬೇಕು. ಮಂಗಳ ಅಂತಂದ್ರೆ ನಮ್ಮ ಟೀಕಾ ಟಿಪ್ಪಣಿಕಾರರು ಯಾರು ಭಾಗವತಕ್ಕೆ ವಿವರಣೆ ಮಾಡಿದ್ದಾರೆ ಅವರ ಶ್ಲೋಕವನ್ನ ಓದಿದ್ರೆ ಅದು ಮಂಗಳ. ಅವ್ರು ಹೇಳ್ತಾರೆ, ವಿಜಯಧ್ವಜ ತೀರ್ಥರು, ಅವ್ರು ಇಷ್ಟು ದಿವಸಗಳ ಕಾಲ ನಾವು ಈ ವಿಜಯಧ್ವಜ ತೀರ್ಥರ ಟಿಪ್ಪಣಿ ಭಾಗವನ್ನ ಜೊತೆಗೆ ಯಾದುಪತ್ಯ
ಯಾದುಪತ್ಯದ ಭಾಗ ಏನಿತ್ತು ಆ ಭಾಗವನ್ನ ವಿಶೇಷವಾಗಿ ಕೇಳಿದ್ವಿ. 2 ಟಿಪ್ಪಣಿಗಳ ಭಾಗ ಹಾಗೂ ಆ ಭಾಗವತ ತಾತ್ಪರ್ಯದ ಮಾತುಗಳನ್ನು ಕೂಡ, ಆಚಾರ್ಯದ ಮಾತುಗಳನ್ನು ಕೇಳಿದ್ವಿ. ಇನ್ನು ಅನೇಕ ಬೇರೆ ಬೇರೆ ಟಿಪ್ಪಣಿಗಳು ಕೂಡ, ಸತ್ಯಾಭಿನವ ತೀರ್ಥರು ಅವರ ಟಿಪ್ಪಣಿಯ ಬಗ್ಗೆನೂ ಕೂಡ ಅನೇಕ ವಿಚಾರಗಳನ್ನ ಕೇಳಿದ್ವಿ. ಹಾಗೆ ಬೇರೆ ಬೇರೆ ಟಿಪ್ಪಣಿಕಾರರು ಅಂದ್ರೆ ಬೇರೆ ಬೇರೆ ಮತವನ್ನ ಅನುಸರಿಸೋರು ಕೆಲವು ಆಚೆ ಈಚೆ ಬೇರೆ ಬೇರೆ ಟಿಪ್ಪಣಿ ರೀತಿಯಲ್ಲಿ ಅವರು ಬರ್ದಿದ್ದಾರೆ, ಅದು ಸರಿ ಇಲ್ಲ ಅನ್ನೋ ವಿಷಯವನ್ನು ತಿಳ್ಕೊಂಡ್ವಿ. ಹೀಗೆ ಈ ಎಲ್ಲ ಟಿಪ್ಪಣಿಕಾರರು ಮಾಡಿದ ಶ್ಲೋಕಗಳ ಸ್ಮರಣೆ ಅತ್ಯಂತ ಮುಖ್ಯ. ಅದರಲ್ಲಿ ಈ ಪ್ರಥಮ ಸ್ಕಂದ ಭಾಗವತದಲ್ಲಿ ವಿಜಯಧ್ವಜ ತೀರ್ಥರು ತಾವು ಕೊನೆಗೆ ಹೇಳೋ ಮಾತು, ಭಾಗವತ ವಿವರಣಮಿದಂ ತುಳಸಿ ದಲಮಿವ ಸಮರ್ಪಯಾಮಿ ಹರೇಹೆ. ದೇವರಿಗೆ ಈ ಭಾಗವತ ವಿವರಣೆ ನಾನೇನ್ ಮಾಡಿದ್ದೀನಿ, ಇದು ತುಳಸಿ ದಳದಂತೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಇದೆ. ನಾವ್ ಇದುವರೆಗೂ ಏನ್ ಕೇಳಿದ್ವಿ ಅದನ್ನ ನಮಗ್ ಗೊತ್ತಾಯ್ತು ಹೇಗ್ ಸಮರ್ಪಣೆ ಮಾಡ್ಬೇಕು ಅಂತ. ಆ ತುಳಸಿ ದಳ ಎಲ್ಲಿ ಸಮರ್ಪಣೆ ಮಾಡಿದ್ರು ವಿಜಯಧ್ವಜ ತೀರ್ಥರು? ಚರಣ ನಲಿನ ಯುಗಲೆ ಅಹಂ, ಭಗವಂತನ ಪಾದ ಕಮಲಗಳಲ್ಲಿ ಈ ತುಳಸಿ ದಳ ಪ್ರಥಮ ಸ್ಕಂಧ ಉಪಗಂ ಸತಾಂ ಪ್ರೀತಿ, ಮೊದಲನೇ ಸ್ಕಂಧದ ಮೇಲಿದೆ ಇದು. ಅಂದ್ರೆ ತುಳಸಿ ದಳ ಬೆಳೆದಿದೆ, ಆ ಮೊದಲನೇ ಒಂದ್ ರೀತಿ ಆ ಕಡ್ಡಿ ಏನಿದೆ ತುಳಸಿ ದಳಗಳಲ್ಲಿ ಏನ್ ಕಡ್ಡಿಗಳಲ್ಲಿ ಬೆಳೆದಿರ ತುಳಸಿ ದಳ, ಆ ತುಳಸಿ ದಳ ಪ್ರಥಮ ಸ್ಕಂದದಲ್ಲಿ ಬಂದ ಒಂದು ತುಳಸಿ ದಳ, ಅದನ್ನ ತಗೊಂಡು ಸಜ್ಜನರಿಗೆ ಪ್ರೀತಿಯಾಗ್ಲಿ, ಭಾಗವತದ ವಿವರಣೆ ಕೇಳಲಿ ಅಂತ. ಇವ್ರ ವಿವರಣೆ ಇಲ್ಲದೆ ಹೋದ್ರೆ ಭಾಗವತ ವಾಕ್ಯಗಳ ಅರ್ಥ ಆಗೋದೇ ಇಲ್ಲ. ಪೇಜಾವರ ಮಠದ ಪರಂಪರೆಯಲ್ಲಿ ಬಂದವರು ಯಾರು? ವಿಜಯಧ್ವಜ ತೀರ್ಥರು. ಪೇಜಾವರ ಮಠದ ಪರಂಪರೆಯಲ್ಲಿ ಬಂದ ದೊಡ್ಡ ಯತಿಗಳು ವಿಜಯಧ್ವಜ ತೀರ್ಥರು. ಅವರ ಭಾಗವತ ಟಿಪ್ಪಣಿಯ ವಿವರಣೆ ಇಲ್ಲದೆ ಇದ್ರೆ ಭಾಗವತ ಅರ್ಥ ಆಗೋದೇ ಇಲ್ಲ. ಅಂಥ ವಿಜಯಧ್ವಜ ತೀರ್ಥರು ತಾವೇ ಹೇಳೋದು, ತುಳಸಿ ದಳದಂತೆ ಈ ಭಗವಂತನ ಪಾದ ಕಮಲಗಳಲ್ಲಿ ಭಾಗವತದ ವಿವರಣೆ ಅನ್ನೋದು ಒಂದು ತುಳಸಿ ದಳ, ಅದನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಇದರಿಂದ ಸಜ್ಜನರು ಪ್ರೀತರಾಗ್ತಾರೆ. ಅಂಥ ರಚನೆ ಇದಾಗಿದೆ, ಭಗವಂತನಿಗೆ ಇದು ಅರ್ಪಣೆ ಅಂತ ತಿಳಿಸ್ತಾರೆ. ಇನ್ನು ಯಾದು ಪಥ್ಯದಲ್ಲಿ ಶ್ಲೋಕಗಳಿದೆ, ಅದನ್ನ ನೋಡ್ಬೇಕಿದೆ. ಅದನ್ನ ನಾಳೆ ದಿವಸ ನೋಡ್ತಾ ಮುಂದಕ್ಕೆ ಸಾಗೋಣ. ಅದರಿಂದ ನಾಳೆ ದಿವಸ ಮತ್ತೆ ಇದು ಪ್ರಥಮ ಸ್ಕಂದ ಭಾಗವತದ ಸಮರ್ಪಣೆ ಸ್ವಲ್ಪ ಇನ್ನೂ ಕೂಡ ಇದೆ. ಯಾದು ಪಥ್ಯದಲ್ಲಿ ಅವರೊಂದು ಸಮರ್ಪಣ ಅವರು ಕೂಡ ಮಾಡಿದ್ದಾರೆ. ಅದೇನ್ ಮಾಡಿದ್ದಾರೆ ಅನ್ನೋದನ್ನ ನಾಳೆ ದಿವಸ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ಲೋಕ ನಮಸ್ಕಾರ ಗುರುಗಳೇ.